ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಪಂಚಾಂಗ, ಗ್ರಹಗತಿಗಳು ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ, ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಇನ್ನು ಮದುವೆ ವಿಳಂಬ ಆಗ್ತಾ ಇದೆ ಅಂದರೆ ಅದರಲ್ಲಿ ಯಾವ ರೀತಿಯಾದಂಥ ದೋಷಗಳಿರುತ್ತೆ, ಅದಕ್ಕೆ ಪರಿಹಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ವೀಕ್ಷಕರೇ, ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಗುರುಗಳನ್ನು ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ, ಇನ್ನು ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಗುರುಜಿ, ಇವತ್ತಿನ ಪಂಚಾಂಗ ನೋಡಿ, ದಿನದ ಪಂಚಾಂಗ ಅಂತ ನೋಡುವಂಥದ್ದು ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನೇ ನಾವು ಪಂಚಾಂಗ ಅಂತ ಹೇಳ್ತೀವಿ. ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ಯಾವ ಒಬ್ಬ ಮನುಷ್ಯ ಯಾರು ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣ ಮಾಡ್ತಾರೆ, ಅಂದರೆ ಈ ಪಂಚಾಂಗವನ್ನು ಕೇಳ್ತಾರೆ, ಹಾಗೆ ಈ ಪಂಚಾಂಗವನ್ನು ಪಠಣ ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ, ಆ ದಿನ ಅಭಿವೃದ್ಧಿ ಆಗುತ್ತೆ, ಶುಭಪ್ರದವಾಗುತ್ತೆ ಅಂತ ಶಾಸ್ತ್ರ. ಹಾಗಾಗಿನೇ ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ನಾವು ದಿನನಿತ್ಯವೂ ಕೂಡ ನಾವು ಪಂಚಾಂಗಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳು ಯಾವೆಲ್ಲ ಶುಭ ಸ್ಥಾನದಲ್ಲಿದ್ದೆ ನೋಡಿಕೊಂಡು ಕೂಡ ನಾವು ದಿನವನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಇವತ್ತು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಏಕಾದಶಿ ತಿಥಿ ಗುರುವಾರ ಬಂದಿರುವಂಥದ್ದು. ಗುರುರಾಯರ ಜಪತಪ ಹೋಮ ಹವನಾರಿಗಳನ್ನು ಮಾಡ್ಕೊಳ್ಳಿ. ಗುರುರಾಯರನ್ನು ನೆನೆದು ಈ ದಿನವನ್ನು ಪ್ರಾರಂಭ ಮಾಡಿದಾಗ ಏಕಾದಶಿ ತುಂಬ ಒಳ್ಳೆ ದಿನ ಅಂತಲೂ ಕೂಡ ಹೇಳ್ತಾರೆ, ಅನುಕೂಲ ಆಗುತ್ತೆ ಅಂತ. ಹಾಗೆ ಸುಕರ್ಮ ಯೋಗ ಭವಕರಣವನ್ನು ಕೂಡ ನಾವು ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ. ಇವತ್ತಿನ ರಾಹುಕಾಲವನ್ನು ನೋಡಿದಾಗ ಮಧ್ಯಾಹ್ನ 1:46 3 ಗಂಟೆ 11 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ಕೂಡ ನಾವು ಈ ದಿನ ನೋಡ್ಬೋದಾಗಿದೆ. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಬೆಳಗ್ಗೆ 6:40 8:05 ನಾವು ಈ ದಿನ ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 9:30 10:55 ಈ ದಿನ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಬೋದಾಗಿದೆ. ಯಾಕಂದರೆ ಈ ರಾಹುಕಾಲಗಳಲ್ಲಿ, ಗುಳಿಕ ಕಾಲಗಳಲ್ಲಿ ಹಾಗೆ ಯಮಕಂಟಕ ಕಾಲಗಳಲ್ಲಿ ನಾವು ಶುಭ ಫಲ, ಶುಭ ಪ್ರಯಾಣಗಳನ್ನು ಮಾಡಲ್ಲ, ಶುಭ ಸಮಾರಂಭಗಳನ್ನು ಕೂಡ ನಾವು ಪ್ರಾರಂಭ ಮಾಡಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿರುವುದರಿಂದ ಈ ಒಂದು ಸಮಯಗಳನ್ನು ಅವಶ್ಯಕವಾಗಿ ದಿನನಿತ್ಯವೂ ಕೂಡ ನಾವು ತಿಳ್ಕೊಳ್ಳಬೇಕಾಗುತ್ತೆ. ಇನ್ನು ಬ್ರಾಹ್ಮಿ ಮುಹೂರ್ತ ಅಂತ ನೋಡಿ, ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕಡಿಮೆ ಆಗ್ತಾ ಇರುತ್ತೆ. ಕೆಲವೊಬ್ಬರು ನೋಡಿ ಚೆನ್ನಾಗಿ ಓದ್ಕೊಳ್ತಾ ಇರ್ತಾರೆ, ಆದರೆ ತಲೆ ನಿಲ್ತಾ ಇರಲ್ಲ. ಯಾವುದೋ ಒಂದು ಪರೀಕ್ಷೆಗೆ ಹೋಗಬೇಕಾಗುತ್ತೆ, ಅಲ್ಲೇನು ನೆನಪಲ್ಲಿ ಇರಲ್ಲ, ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ಏನು ಮಾಡಬೇಕು, ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಅಭ್ಯಾಸಗಳನ್ನು ಅವಶ್ಯಕವಾಗಿ ಮಾಡಿಕೊಳ್ಳಬೇಕಾಗುತ್ತೆ. ಯಾವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಅಭ್ಯಾಸಗಳನ್ನು ಮಾಡ್ಕೊಳ್ತೀವಿ, ನಮಗೆ ಆವಾಗ ಏನಾಗುತ್ತೆ, ಚಿತ್ತ ಶುದ್ಧ ಇರುವುದರಿಂದ ನಾವು ಓದಿದ್ದೆಲ್ಲ ತಲೆಯಲ್ಲಿರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಒಂದು ಜಪತಪ ಹೋಮ ಹವನಾರಿಗಳಿಗೂ ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ ಪೂಜೆ ಪುನಸ್ಕಾರಗಳು ಕೂಡ ಹೇಳುವಂಥದ್ದು. ಬೆಳಗ್ಗೆ 4:59 5:46 ಈ ದಿನ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನಾವು ತಿಳ್ಕೊಬೋದಾಗಿದೆ. ಇನ್ನು ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಕ್ಕೆ ಬಂದಾಗ ಸೂರ್ಯೋದಯ 6:40 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮವು ಕೂಡ 6:01 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ತಿಳ್ಕೋಬಹುದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಗೆ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ನೋಡಿ. ಇವತ್ತು ಗುರುವಾರ, ತುಂಬ ಒಳ್ಳೆಯ ದಿನ. ಇವಾಗ ನಾವು ಧನುರ್ಮಾಸ ಪ್ರಾರಂಭ ಮಾಡಿದ್ದೀವಿ. ಪ್ರಾತಃ ಕಾಲದಲ್ಲಿ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ತಾ ಇರ್ತೀವಿ. ಹಾಗೆ ಗುರುರಾಯರನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡುವಂಥದ್ದು. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ,
ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಇವತ್ತಿನ ದಿನ ಯಾರಿಗೆಲ್ಲ ಅನುಕೂಲಗಳಿದೆ ಮತ್ತು ಯಾರಿಗೆಲ್ಲ ಅನಾನುಕೂಲಗಳಿದೆ, ಅವರಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬೇಕು ತಿಳ್ಕೊಳ್ಳುವಂಥದ್ದು. ಪ್ರಥಮ ರಾಶಿ ಮೇಷರಾಶಿ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಗೆಲುವು ನಿಮ್ಮದೇ ಅಂತ ಹೇಳುವಂಥದ್ದು. ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ, ಒಳ್ಳೆ ದಿನ ಅಂತ ಹೇಳ್ಬೋದು. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಗೆಲುವು ನಿಮ್ಮದೇ ಅಂತ. ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಆ ಒಂದು ಕೆಲಸದಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು ಕೂಡ ನಾವು ನೋಡ್ಬೋದು. ಯಶಸ್ಸನ್ನು ಕೂಡ ಈ ದಿನ ಪಡಿತೀರಾ. ಇನ್ನು ನೂತನ ಕೆಲಸದ ಜವಾಬ್ದಾರಿ ಕೂಡ ತೆಗೆದುಕೊಳ್ಳುವಂತಹ ಸುದಿನ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಯಾವುದೋ ಒಂದು ನೋಡಿ, ವಿಶೇಷವಾಗಿ ಇವತ್ತು ನೀವು ಹೊಸ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಗುರುರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರುವಾರ ಒಳ್ಳೆಯ ದಿನ. ಯಾವುದೇ ಒಂದು ಕೆಲಸಗಳನ್ನು ಇವತ್ತು ಪ್ರಾರಂಭ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ, ಮುಂದೆ ಕೂಡ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ನಾವು ಈ ದಿನ ನೋಡ್ಬೋದಾಗಿದೆ. ಇನ್ನು ನೋಡಿ, ವಿಶೇಷವಾಗಿ ಯಾರೆಲ್ಲ ಈ ಮೇಷರಾಶಿಯವರು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತಲೂ ಕೂಡ ಹೇಳುವಂಥದ್ದು. ಇವತ್ತು ನೋಡಿ, ತುಂಬ ಒಳ್ಳೆಯ ದಿನ ಅಂತಲೂ ಕೂಡ ಹೇಳ್ಬೋದು. ಮೇಷರಾಶಿಯವರಿಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವೂ ಕೂಡ ಈ ದಿನ ದೊರಕುವಂಥದ್ದು ನೋಡ್ಬೋದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ. ಅತಿ ಒತ್ತಡ ಕೆಲಸಗಳು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದು. ನೋಡಿ, ವೃಷಭ ರಾಶಿಯವರಿಗೆ ಏನು ಹೇಳ್ತಾ ಇದೆ, ತುಂಬ ಕಷ್ಟಪಟ್ಟು ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳ್ತಾ ಇದೆ. ಈ ಒತ್ತಡ ಕೆಲಸಗಳಲ್ಲಿ ನೀವೇನಾದರೂ ಮಗ್ನರಾಗಿದ್ದರೆ ಸುಮ್ಮನೆ ನಿಮಗೆ ವಿನಾಕಾರಣ ತೊಂದರೆಗಳಾಗುವಂಥದ್ದು. ಹಾಗೆ ಆರೋಗ್ಯದ ಮೇಲೆ ಕೂಡ ಅದು ತುಂಬ ವಿಶೇಷವಾಗಿ ಪರಿಣಾಮ ಬೀರುತ್ತೆ, ಪ್ರಭಾವ ಬೀರುತ್ತೆ. ಆರೋಗ್ಯ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಯೋಚನೆ ಕೂಡ ಮಾಡ್ಬೋದು. ಇವತ್ತು ಧಾರ್ಮಿಕ ವಿಚಾರವಾಗಿ ಅನುಕೂಲ ಆಗುತ್ತೆ. ಯಾವುದೇ ಒಂದು ಪೂಜೆ ಪುರಸ್ಕಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬಹುದಾಗಿದೆ. ಇನ್ನು ಬಹುದಿನದ ನಿರೀಕ್ಷಿತ ಕನಸು ಕೂಡ ಕೈಗೂಡುವುದು ಅಂತ ಹೇಳ್ತಾ ಇದೆ ವೃಷಭ ರಾಶಿಯವರಿಗೆ. ತುಂಬ ದಿನದಿಂದ ಯಾವುದೋ ಒಂದು ಕೆಲಸ ಆಗಿರಲ್ಲ, ತುಂಬ ಕನಸು ಕಟ್ಕೊಂಡಿರ್ತೀರ. ಯಾವುದೇ ವಿಚಾರದಲ್ಲಾದರೂ ಕೂಡ ಇವತ್ತು ನೀವು ಕನಸು ನನಸಾಗುವಂತಹ ಸುದಿನ ಅಂತಲೂ ಕೂಡ ಹೇಳ್ಬೋದು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ. ವೃಥಾ ಸುಮ್ಮನೆ ಖರ್ಚಿನ ದಾರಿ ಹುಡುಕಲು ಹೋಗಬಾರದು. ನೋಡಿ, ಏನು ಹೇಳ್ತಾ ಇದೆ, ಸುಮ್ಮನೆ ವಿನಾಕಾರಣ ಖರ್ಚು ಅಂತ. ಕೆಲವರು ಹೇಳ್ತಾ ಇರ್ತಾರೆ, ಏನಪ್ಪ ಎಷ್ಟು ದುಡ್ಡು ಕೊಟ್ಟರು ಕೂಡ ಇವನ ಕೈಯಲ್ಲಿ ನಿಲ್ಲಲ್ಲ, ಸುಮ್ಮನೆ ವಿನಾಕಾರಣ ಖರ್ಚು ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ನೀವೇ ಹುಡುಕೊಂಡು ಹೋಗಿ ಸುಮ್ಮನೆ ಖರ್ಚು ಮಾಡೋದು, ಯಾರಿಗೂ ವೃಥಾ ಏನೋ ಒಂದು ಕೊಡಿಸೋದು ಅಥವಾ ಸುಮ್ಮನೆ ಹಣವನ್ನು ವ್ಯರ್ಥ ಮಾಡುವಂಥ ಕೆಲಸ ಈ ದಿನ ಮಾಡಬಾರ್ದು ಮಿಥುನ ರಾಶಿಯವರು. ಇನ್ನು ನೀವೆಷ್ಟೇ ವೇಗದಿಂದ ಕೆಲಸ ಮಾಡಲು ಹೋದರೂ ಕೂಡ ಕಾರ್ಯ ವಿಳಂಬ ಆಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಹಣದ ವಿಚಾರವಾಗಿ ತೊಂದರೆ ಅನುಭವಿಸ್ತೀರಾ. ಸುಮ್ಮನೆ ವಿನಾಕಾರಣ ದುಡ್ಡು ಕೊಟ್ಟು ಕೆಲಸ ಆಗುತ್ತೆ ಅಂದರೆ ಅದು ತಪ್ಪಾಗುತ್ತೆ. ಯಾವ ಕೆಲಸನೂ ಕೂಡ ಇವತ್ತು ನಿಮಗೆ ಅಂದರೆ ಜಾಗೃತಿಯಾಗಿ ಕೆಲಸ ಕಾರ್ಯ ಮಾಡ್ಕೊಳ್ಳಿ. ಇವತ್ತು ತಡವಾಗುತ್ತೆ, ಕೆಲಸ ವಿಳಂಬವಾಗುತ್ತೆ ಅಂತ ಹೇಳ್ತೇವೆ. ಆದರೂ ಕೂಡ ಮುಂದೆ ಕೆಲಸ ಕಾರ್ಯಗಳು ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಮಿಥುನ ರಾಶಿಯವರು. ಇನ್ನು ಕಟಕ ರಾಶಿ. ಹಣಕಾಸಿನ ವಿಚಾರದಲ್ಲಿ ಅನುಕೂಲವಾಗುವುದು ಅಂತ ಹೇಳ್ತಾ ಇದೆ. ಹಣಕಾಸಿನ ವಿಚಾರವಾಗಿ ಇವತ್ತು ಕಟಕ ರಾಶಿಯವರಿಗೆ ತುಂಬ ವಿಶೇಷವಾಗಿರುವಂತಹ ದಿನ. ಅನುಕೂಲ ಆಗುತ್ತೆ. ಅಪ್ರಾಪ್ತ ಲಕ್ಷ್ಮಿ ಪ್ರಾಪ್ತಿ ಆಗುವಂಥದ್ದು ಅಥವಾ ನಿಮ್ಮ ಹತ್ರ ಇರುವ ಹಣವು ಕೂಡ ಸಂರಕ್ಷಣೆ ಆಗುವಂತಹ ಕೆಲಸ ಕೂಡ ಈ ದಿನ ಮಾಡಬಹುದು. ಯಾವುದೇ ಕಾರ್ಯಯೋಜನೆಗಳನ್ನು ಪೂರ್ವ ಪರಿಯೋಜಿಸಿ ಕೈಗೊಳ್ಳಬೇಕಾದ್ರೆ ನೋಡಿ, ಏನೋ ಒಂದು ಕೆಲಸನೋ ಹಣ ಇದೆ ಅಂತೇಳಿ ಏನೋ ಒಂದು ಕೆಲಸ ಮಾಡೋಕ್ಕೋಗೋದು ಅಥವಾ ಸುಮ್ಮನೆ ಎಲ್ಲೋ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪಾಗುತ್ತೆ. ಹಿಂದೆ ಮುಂದೆ ಯೋಚನೆ ಮಾಡಬೇಕು. ಪೂರ್ವಾಪರ ಯೋಚನೆ ಮಾಡಿ ಹಣದ ವಿಚಾರವಾಗಿ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಒಳ್ಳೆಯ ಕಾರ್ಯಗಳಿಗೆ ಹಣವನ್ನು ಕೂಡ ಖರ್ಚು ಮಾಡುವಂಥದ್ದು ಕೂಡ ಒಳ್ಳೆಯದು. ಅಂದರೆ ಯಾವುದೊಂದು ಒಳ್ಳೆಯ ಕೆಲಸ ನೋಡಿ, ಪೂರ್ವಾಪರ ಯೋಚನೆ ಮಾಡಬೇಕು, ಅದು ಒಳ್ಳೆಯ ಕೆಲಸನ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿ. ಹೊಸ ಮನೆ ಆಸ್ತಿ ಖರೀದಿ ಮಾಡುವಿರಿ ಅಂತ ಕೂಡ ಹೇಳುವಂಥದ್ದು. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ಒಂದು ಹೊಸ ಮನೆ ತೊಗೊಳ್ಲಿಕ್ಕೂ ಒಂದು ನಿವೇಶನ ತೊಗೊಳ್ಲಿಕ್ಕೂ ಕೂಡ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ನೀವು ಅಂದರೆ ಮನಸ್ಸು ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ವಿದೇಶ ಕೆಲಸಕ್ಕೋಸ್ಕರ ಹೆಚ್ಚು ಪ್ರಯತ್ನ ಮಾಡುವಿರಿ ಅಂತಲೂ ಕೂಡ ಹೇಳ್ತಾ ಇದ್ದೀವಿ ಸಿಂಹರಾಶಿಯವರು. ಇವತ್ತು ಏನೋ ವಿದೇಶಕ್ಕೆ ಒಂದು ಪ್ರಯಾಣಕ್ಕೆ ಹೋಗೋಕ್ಕೋ ಕೆಲಸಕ್ಕೆ ಹೋಗೋಕ್ಕೋ ತುಂಬ ಇವತ್ತು ಪ್ರಯತ್ನಗಳು ಮಾಡಿ ನಿಮಗೆ ಅನುಕೂಲ ಕೂಡ ಆಗುವಂಥದ್ದು. ಮತ್ತು ವೃತ್ತಿಯಲ್ಲಿ ಹೊಸ ಹೊಸ ಅವಕಾಶಗಳು ಕೂಡ ನಿಮ್ಮನ್ನು ಅರಸಿ ಬರುವಂಥದ್ದು ಕೂಡ ಇವತ್ತು ಒಳ್ಳೆ ದಿನ ಅಂತಲೂ ಕೂಡ ಹೇಳ್ಬೋದು. ನೋಡಿ, ಸಿಂಹರಾಶಿಯವರು ಮಾಡುವಂಥ ಕೆಲಸ ಕಾರ್ಯಗಳು ಹೊಸದಾಗಿ ಜವಾಬ್ದಾರಿ ಹೆಚ್ಚಾಗುತ್ತೆ. ನಿಮ್ಮ ಕೆಲಸ ಅರಸಿ ಬರುವಂಥದ್ದು ಕೂಡ ಈ ದಿನ ನೋಡ್ಕೋಬೋದಾಗಿದೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿ. ನೀವೆಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಹೆಚ್ಚು ಖರ್ಚುಗಳು ಇರುತ್ತದೆ ಅಂತ ಹೇಳ್ತಾ ಇದೆ. ಕನ್ಯಾ ರಾಶಿಯವರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಾ, ಹಣವನ್ನು ಕೂಡಿರಬೇಕು, ಸಂಗ್ರಹ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ. ಆದರೂ ಕೂಡ ಇವತ್ತು ಏನಾಗುತ್ತೆ, ಖರ್ಚುಗಳು ಹೆಚ್ಚಾಗುವಂಥದ್ದು ನೋಡ್ಕೋಬೇಕಾಗುತ್ತೆ. ಮತ್ತು ಶೈಕ್ಷಣಿಕ ಸ್ಥಳಗಳಲ್ಲಿ ಅಡೆತಡೆಗಳು ಎದುರಾಗುವಂಥದ್ದು, ಮತ್ತು ವಿದ್ಯಾಭ್ಯಾಸ ಸ್ಥಳಗಳನ್ನು ಅಥವಾ ಶೈಕ್ಷಣಿಕ ಈ ಸ್ಥಳಗಳಲ್ಲಿ ಸ್ವಲ್ಪ ಅಡೆತಡೆಗಳು ಏನೋ ಒಂದು ಸಮಸ್ಯೆ ಎದುರಾಗುವಂಥದ್ದು ಕೂಡ ಇವತ್ತು ಕನ್ಯಾ ರಾಶಿಯವರು ನೋಡ್ಕೋಬೇಕು. ಹಣಕಾಸಿನ ವಿಚಾರದಲ್ಲಿ ಕೂಡ ಜಾಗೃತರಾಗಿರಬೇಕಾಗುತ್ತೆ ಕನ್ಯಾ ರಾಶಿಯವರು. ಹಣದ ವಿಚಾರವಾಗಿ ಯಾರಿಗೂ ಹಣ ಕೊಡೋದು ಅಥವಾ ಹಣ ಇಸ್ಕೊಳ್ಳುವಂಥದ್ದು ಅಥವಾ ಹಣದ ವಿಚಾರವಾಗಿ ಸುಮ್ಮನೆ ಎಚ್ಚರಿಕೆಯಿಂದ ಇಲ್ಲದೇ ಇರುವಂಥದ್ದು ಕೂಡ ನಿಮಗೆ ಅನಾನುಕೂಲಗಳಿಗೆ ಇದು ಎಡೆ ಮಾಡಿಕೊಡುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಇವತ್ತು ಅತಿ ಎಚ್ಚರಿಕೆಯಿಂದ ಜಾಗೃತರಾಗಿ ದಿನವನ್ನು ಕಳೆಯಬೇಕಾಗುತ್ತೆ ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿ. ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಮುಂದೆ ಸಾಗುವು. ನೋಡಿ, ತುಲಾರಾಶಿಯವರಿಗೆ ಒಳ್ಳೆ ದಿನ ಅಂತ ಹೇಳ್ಬೋದು.
ಮಾಡುವಂತಹ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಇವತ್ತು ನಿಮಗೆ ಅನುಕೂಲ ಆಗುತ್ತೆ, ಎಲ್ಲ ಕೆಲಸಗಳು ಸುಸೂತ್ರವಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಖರ್ಚುಗಳ ಮೇಲೆ ನಿಗಾ ಇಡುವುದು ಒಳ್ಳೆಯದು ಕೂಡ. ನೋಡಿ, ನೀವು ಕೂಡ ಇವತ್ತು ವಿಶೇಷವಾಗಿ ಖರ್ಚುಗಳನ್ನು ನಿಗಾ ಇಡಬೇಕು. ಯಾವುದು ವಿನಾಕಾರಣ ಖರ್ಚು ಮಾಡಿ ಸುಮ್ಮನೆ ಹೌದಾ ಏನೋ ಇದೆ ಹಣ ಇದೆ ಅಂತೇಳಿ ಯಾರಿಗೂ ಕೊಡೋದು ಅಥವಾ ಸುಮ್ಮನೆ ವಿನಾಕಾರಣ ಖರ್ಚು ಮಾಡುವಂಥದ್ದು, ಬೇಡವಾಗಿರುವಂತಹ ಕೆಲಸ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡೋದ್ರಿಂದ ಅನಾನುಕೂಲಗಳು ಆಗುತ್ತೆ ಮುಂದೆ ಅಂತ ಹೇಳುತ್ತೆ. ಮತ್ತು ಮನೆಯಲ್ಲಿ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತೆ. ತುಲಾರಾಶಿಯವರು ಏನಾದರೂ ಮನೆಯಲ್ಲಿ ಹಿರಿಯರಿಗೆ ಆರೋಗ್ಯ ಸಮಸ್ಯೆ ಇದ್ದರೆ ಅದರ ಕಡೆ ಗಮನ ಕೊಡಬೇಕಾಗುತ್ತೆ. ನೀವು ಸೂಕ್ಷ್ಮವಾಗಿ ಗಮನಿಸಬೇಕು, ಜಾಗೃತಗೊಳ್ಳಬೇಕಾಗುತ್ತೆ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ, ಸ್ಥಿರ ಆಸ್ತಿ ವಿಚಾರದಲ್ಲಿ ಬಂಧುಗಳ ನಡುವೆ ಮನಸ್ತಾಪ ಆಗುವ ಸಾಧ್ಯತೆ ಇದೆ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಸ್ಥಿರ ಆಸ್ತಿ ವಿಚಾರದಲ್ಲಿ ನಿಮ್ಮ ಜೊತೆಗಾರಲ್ಲೇನೋ ಅಥವಾ ಬಂಧುಗಳಿಂದನೋ ಸ್ವಲ್ಪ ಜಗಳ ಆಗುವಂಥದ್ದು ಅಥವಾ ಕಲಹಗಳಾಗುವಂಥದ್ದು ಕೂಡ ಇವತ್ತು ನೀವು ನೋಡ್ಕೋಬೇಕಾಗುತ್ತೆ. ಗೋಚಾರ ಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಒಂದು ಸಣ್ಣ ಪುಟ್ಟ ತಪ್ಪು ನಿಮಗೆ ಬೇಸರ ಉಂಟು ಮಾಡುವಂಥದ್ದು. ಯಾವುದೋ ಒಂದು ಚಿಕ್ಕ ತಪ್ಪಿಂದ ಮನಸ್ಸಿಗೆ ಹಾಕ್ಕೊಂಡ್ಬಿಡ್ತೀರಾ. ಸುಮ್ಮನೆ ಯಾರೋ ಏನೋ ಅಂದರು ಅಂತನೋ ಅಥವಾ ನಿಮ್ಮಿಂದ ಏನೋ ತಪ್ಪಾಗ್ಬೋದು, ಅದನ್ನು ಮನಸ್ಸಿಗೆ ಹಾಕ್ಕೋಬೇಡಿ. ಸುಮ್ಮನೆ ಬೇಸರವನ್ನು ತಂದು ಕೊಡುವಂತಹ ಲಕ್ಷಣಗಳು ಕೂಡ ಆಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನಸ್ಸು ರಾಶಿ, ಬಂಧುಗಳ ಆರೋಗ್ಯ ಸುಧಾರಣೆಯ ಜವಾಬ್ದಾರಿ ನಿಮ್ಮ ಮೇಲೆ ಬೀಳುವ ಸಾಧ್ಯತೆ ಕೂಡ ಇದೆ. ನೋಡಿ, ಧನಸ್ಸು ರಾಶಿಯವರಿಗೆ ಏನು ಹೇಳ್ತಿದೆ, ಯಾರೋ ಒಬ್ಬ ನಿಮ್ಮ ಸಂಬಂಧದಲ್ಲಿ ಅವರ ಆರೋಗ್ಯದ ನಿಮಿತ್ತ ನಿಮ್ಮಿಂದ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಹೆಗಲೇ ಇರುವಂಥದ್ದು, ಅವ್ರ ಸಮಸ್ಯೆ ನಿಮಗೆ ಬರುವಂಥದ್ದು, ಅಂದರೆ ಅದರಿಂದ ನೀವು ಅನುಕೂಲ ಆಗುತ್ತೆ. ನೀವು ಅವರಿಗೆ ಪರಿಹಾರಗಳ ಒಂದು ಮಾರ್ಗವನ್ನು ತೋರಿಸ್ಬೇಕಾಗುತ್ತೆ. ಇನ್ನು ಹಣದ ಒಳಹರಿವು ಕೂಡ ಹೆಚ್ಚಾಗುವಂಥದ್ದು, ಬನಿಸಿದಂತೆ ಹಣದ ಕೂಡ ಅರಿವು ಕೂಡ ಬರುವಂಥದ್ದು. ಏನೋ ಒಂದು ಹಣದ ವಿಚಾರವಾಗಿ ಎಲ್ಲೋ ಒಂದು ಯೋಚನೆ ಮಾಡಿರ್ತಾರೆ, ಇಲ್ಲಿಂದ ಒಂದು ಹಣ ಬರಬೇಕು ಅಂದ್ಕೊಂಡಿರ್ತೀರ, ಅದು ನಿಮಗೆ ಬರುವಂತಹ ಕೈ ಸೇರುವಂತಹ ಲಕ್ಷಣಗಳು ಕೂಡ ಇದೆ. ಮತ್ತು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ. ಧನಸ್ಸು ರಾಶಿಯವರಿಗೆ ಇವತ್ತು ವಿಶೇಷ ದಿನ ಅಂತಲೂ ಕೂಡ ಹೇಳ್ಬೋದು. ಹಣದ ವಿಚಾರವಾಗಿ ಆರ್ಥಿಕವಾಗಿ ಸದೃಢರಾಗ್ತೀರಾ, ಸಫಲರಾಗ್ತೀರಾ. ಇನ್ನು ಮಕರ ರಾಶಿ, ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಲಾಭವಿದೆ ಅಂತಲೂ ಕೂಡ ಹೇಳ್ತಾ ಇದೆ. ಯಾರೆಲ್ಲ ಮಕರ ರಾಶಿಗಳಿರ್ತೀರ, ಮಾಡುವಂತಹ ವ್ಯಾಪಾರಗಳಲ್ಲಿ ಉದ್ಯೋಗಗಳಲ್ಲಿ ಲಾಭದಾಯಕವಾಗಿರುತ್ತೆ. ವಿಶೇಷವಾಗಿ ನಿಮಗೆ ಅನುಕೂಲದ ಸ್ಥಿತಿ ಕೂಡ ಈ ದಿನ ಇರುವಂಥದ್ದು ಕೂಡ ನಾವು ನೋಡ್ಬೋದು. ಇನ್ನು ವಿದೇಶದಿಂದ ಬರುವ ವಾರ್ತೆ ನಿಮ್ಮ ವ್ಯಾಪಾರ ವೃದ್ಧಿಗೆ ಸಹಕಾರಿ ಆಗಿರುವಂಥದ್ದು. ಮತ್ತು ನೋಡಿ, ಮಕರ ರಾಶಿಗಳು ಒಳ್ಳೆ ದಿನ ಅಂತ ಹೇಳ್ಬೋದು. ಕೆಲವೊಬ್ಬರು ನೋಡಿ ಏನಾಗುತ್ತೆ, ಈ ವಿದೇಶಗಳಲ್ಲಿ ವ್ಯವಹಾರಗಳು ಮಾಡ್ಕೊಂಡಿರ್ತಾರೆ, ಏನೋ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಏನೋ ಒಂದು ಅಲ್ಲಿ ಒಂದು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರುವಂಥದ್ದು ಮಾಡಿರ್ತಾರೆ. ಮಕರ ರಾಶಿಯವರಿಗೆ ಇವತ್ತು ವಿದೇಶದಿಂದ ಒಳ್ಳೆಯ ಶುಭವಾರ್ತೆ ಕೇಳಿಬರುವಂಥದ್ದು, ಅದರಿಂದ ಅನುಕೂಲಗಳು ಕೂಡ ನಿಮಗೆ ಇದನ್ನು ಹೆಚ್ಚಾಗುವಂಥದ್ದು, ವ್ಯಾಪಾರ ವೃದ್ಧಿಗೆ ಸಹಕಾರಿ ಆಗುತ್ತೆ ಅಂತ ಕೇಳ್ತೀವಿ. ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ಕೂಡ ಈ ಒಂದು ಶುಭ ವಾರ್ತೆಯಿಂದ ನಿಮಗೆ ಮುಂದೆ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿಕೊಂಡು ಕೂಡ ತುಂಬ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ. ಮಕರ ರಾಶಿಯವರಿಗೆ ಇನ್ನು ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವಂಥದ್ದು ಕೂಡ ನೋಡ್ಕೋಬೇಕು. ಆರೋಗ್ಯದಲ್ಲಿ ಇವತ್ತು ಮಕರ ರಾಶಿಯವರಿಗೆ ಸುಧಾರಣೆ ಕಾಣುತ್ತೆ. ಏನಾದರೂ ತುಂಬ ದಿನದಿಂದ ಬಳಲ್ತಾ ಇದ್ದರೆ, ತುಂಬ ಏನೋ ತಲೆನೋವು ಅಥವಾ ಹೊಟ್ಟೆ ನೋವಿಂದನೋ ಅಥವಾ ಏನೋ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ, ಅದಕ್ಕೆ ನಿಮಗೆ ಪರಿಹಾರ ಸಿಗುವಂಥ ಲಕ್ಷಣಗಳು ಕೂಡ ಮಕರ ರಾಶಿಯವರಿಗೆ ಗೋಚರ ಆಗ್ತಾ ಇದೆ. ಇನ್ನು ಕುಂಭರಾಶಿ, ವ್ಯಾಪಾರ ಚೆನ್ನಾಗಿ ನಡೆದರೂ ಕೂಡ ನಿರೀಕ್ಷಿತ ಲಾಭ ಸಿಗಲಾರದು ಅಂತ. ನೋಡಿ, ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ, ವ್ಯಾಪಾರ ಚೆನ್ನಾಗಿ ನಡೆದರೂ ಕೂಡ ನಿಮಗೆ ಲಾಭ ಇರಲ್ಲ, ನಿರೀಕ್ಷಿತ ಲಾಭ ನಿಮಗೆ ದೊರಕಲ್ಲ ಅಂತ ಹೇಳ್ತಾ ಇದೆ. ನೋಡಿ, ಕೆಲವರು ಹೇಳ್ತಾರೆ, ಗುರುಗಳೇ ಚೆನ್ನಾಗಿ ವ್ಯಾಪಾರ ನಡೀತಾ ಇದೆ, ಆದರೆ ಏನು ನಮಗೆ ನಾವು ಅಂದ್ಕೊಂಡಿರೋಷ್ಟು ಲಾಭ ಬಂದಿಲ್ಲ ಅಂತ ಕೂಡ ಹೇಳ್ತೀವಿ. ಈ ರೀತಿ ಇವತ್ತು ಕುಂಭರಾಶಿಯವರಿಗೆ ಆಗುತ್ತೆ. ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗುವುದು. ಇದರಿಂದ ಈ ಕೌಟುಂಬಿಕ ಕುಟುಂಬದಲ್ಲಿ ಕೂಡ ಭಿನ್ನಾಭಿಪ್ರಾಯಗಳು, ಸುಮ್ಮನೆ ನೀವೇನೋ ಹೇಳ್ತೀರಾ, ನಿಮ್ಮ ಮಾತು ಯಾರು ಕೇಳಲ್ಲ, ಅಥವಾ ಅವ್ರು ಯಾರೋ ನಿಮ್ಗೆ ಹೇಳಿದ್ರೆ ಅದು ಇಷ್ಟ ಆಗ್ತಾ ಇರಲ್ಲ, ಈ ರೀತಿ ಕೂಡ ನೀವು ಎದುರಿಸಬೇಕಾಗುತ್ತೆ. ಈ ದಿನ ಹಳೆ ಸ್ನೇಹಿತರು ನಿಮ್ಮನ್ನು ಭೇಟಿಯಾಗುವ ಸಾಧ್ಯತೆ ಕೂಡ ಕುಂಭರಾಶಿ ಇರುವಂಥದ್ದು. ನಿಮ್ಮ ಯಾವುದೋ ಒಂದು ಕೆಲಸದ ಜೊತೆಗಾರರು ಅಥವಾ ನೀವು ಚೆನ್ನಾಗಿ ಅವ್ರ ಜೊತೆ ಓದಿರುವಂಥದ್ದು ಅಂಥ ಸ್ನೇಹಿತರು ಕೂಡ ನಿಮ್ಮನ್ನು ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಈ ದಿನ ಹೆಚ್ಚಾಗುತ್ತೆ. ಇನ್ನು ಕಡೆಯ ರಾಶಿ ಮೀನರಾಶಿ, ಅತಿ ಆತ್ಮವಿಶ್ವಾಸದಿಂದ ಕೆಲಸ ಕೆಡುವುದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಮೀನರಾಶಿಯವರು ಅಂದರೆ ವಿನಾಕಾರಣ ಯಾವುದೋ ಒಂದು ಕೆಲಸನೋ ನಮ್ಗೆ ಹಾಗೆ ಆಗುತ್ತೆ ಮಾಡಲೇಬೇಕು ಅಂತೇಳಿ ಮಾಡ್ಕೋಬಾರ್ದು, ಅದರಿಂದ ಕೆಲಸ ಕೆಡುತ್ತೆ ಅಂತ ಹೇಳ್ತಿದ್ದೆ. ಆತ್ಮವಿಶ್ವಾಸ ಇರಬೇಕು, ಎಷ್ಟರಲ್ಲಿರಬೇಕು ಅಷ್ಟರಲ್ಲಿದ್ದರೆ ಅನುಕೂಲ ಆಗುವಂಥದ್ದು. ಮತ್ತು ಸಂಪಾದನೆಗಿಂತ ಖರ್ಚು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ನಿಮ್ಮ ಸಂಪಾದನೆಗಿಂತ ಇವತ್ತು ಹಣವನ್ನು ವ್ಯಯ ಮಾಡ್ತೀರಾ ಅಂತ ಹೇಳ್ತಾ ಇದೆ. ಖರ್ಚು ಹೆಚ್ಚಾಗುವಂತಹ ಸಂಭವವಿದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಜಾಗೃತಿ ವಹಿಸಬೇಕಾಗುತ್ತೆ ಇವತ್ತು ಮೀನರಾಶಿಯವರು. ಹಣದ ವಿಚಾರವಾಗಿ ಕೊಡೋದಾಗಲಿ, ತೆಗೆದುಕೊಳ್ಳೋದಾಗಲಿ, ಖರ್ಚು ಮಾಡೋದಾಗಲಿ ಎಚ್ಚರಿಕೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ಹಣದ ವಿಚಾರವಾಗಿ ಮೀನರಾಶಿಯವರು. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನು ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು, ಜಾತಕವನ್ನು ಬರೆಸಬೇಕು, ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು, ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಗುರೂಜಿಯವ್ರನ್ನ ಭೇಟಿ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಮದುವೆ ವಿಳಂಬಕ್ಕೆ ಕಾರಣಗಳು ಜೊತೆಗೆ ಪರಿಹಾರಗಳು, ಅಂದರೆ ಯಾವ ರಾಶಿಯವರು ಯಾವ ರೀತಿಯಾದಂಥ ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ, ಯಾವ ರೀತಿಯಾದಂಥ ಪರಿಹಾರ ಮಾಡೋದ್ರಿಂದ ಬೇಗ ಮದುವೆ ಫಿಕ್ಸ್ ಆಗತ್ತೆ. ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ನೋಡಿ. ಮದುವೆ ಅಂತ ಬಂದಾಗ ನಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳನ್ನು ಕೂಡ ನೋಡುವಂಥದ್ದು. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರೆ. ನೋಡಿ, ಋಣವಿದ್ದರೆ ನಮಗೆ ಒಂದು ಮದುವೆ ಆಗುವಂಥದ್ದು, ಅಥವಾ ಒಂದು ಈಗ ಕೆಲವೊಂದು ಮನೇಲಿ ನೋಡಿ ಹಸು ಕರುಗಳು ಸಾಕ್ತಾ ಇರ್ತಾರೆ, ಸಾಕು ಪ್ರಾಣಿಗಳನ್ನು ಸಾಕ್ತಾ ಇರ್ತಾರೆ, ಅಥವಾ ಒಂದು ಮನೆ ಕಟ್ಟಬೇಕಂದ್ರೂ ಕೂಡ ಋಣ ಇರಬೇಕು ಅಂತ ಹೇಳುತ್ತೆ, ಒಂದು ಸಂತಾನ ಆಗಬೇಕು ಅಂದ್ರೂ ಕೂಡ ಋಣ ಇರಬೇಕು ಅಂತ ಹೇಳ್ತಾ ಇರುತ್ತೆ. ವಿಶೇಷವಾಗಿ ಇವತ್ತು ಮದುವೆ ವಿಚಾರ ನೋಡಿ. ಕೆಲವರು ಕೇಳ್ತಾ ಇರ್ತಾರೆ, ಗುರುಗಳೇ ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ಏನಾದರೂ ಪರಿಹಾರಗಳು ಹೇಳಿ, ತುಂಬ ದಿನ ಮದುವೆ ಕೆಲವರಿಗೆ ಆಗ್ತಾ ಇರಲ್ಲ, ಮತ್ತು ವಿಳಂಬ ಆಗ್ತಿರುವಂಥದ್ದು ಎಲ್ಲ ಚೆನ್ನಾಗಿ ಆಗಿ ಎಲ್ಲ ಒಂದು ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದು ಒಂದು ಎಂಗೇಜ್ಮೆಂಟ್ ಕೂಡ ಆಗಿಬಿಟ್ಟಿರುತ್ತೆ, ತದನಂತರ ಮುರಿದು ಹೋಗ್ತಾ ಇರುತ್ತೆ, ಅಥವಾ ಇಲ್ಲ ಇನ್ನು ಏನೊಂದು ಹೆಣ್ಣು ಹೋಗಬೇಕು ಅಂತಂದರೆ ಏನೋ ಒಂದು ವಿಘ್ನ ಬರುವಂಥದ್ದು, ಅಥವಾ ಒಂದು ಗಂಡು ನೋಡಲಿಕ್ಕೆ ಹೋಗಬೇಕು ಅಂದ್ಕೊಂಡಾಗ್ಲೇ ಏನೋ ವಿಘ್ನ ಬಂದ್ಬಿಡುತ್ತೆ. ಇಲ್ಲ ಕೆಲವರಿಗೆ ಮದುವೆ ಹೆಣ್ಣಿಗೆ ಇಷ್ಟ ಆದರೆ ಗಂಡಿಗೆ ಇಷ್ಟ ಆಗ್ತಾ ಇರಲ್ಲ, ಅಥವಾ ಗಂಡು ಇಷ್ಟಪಟ್ಟಿದ್ರೆ ಹೆಣ್ಣು ಇಷ್ಟಪಡ್ತಾರಲ್ಲ, ಇಬ್ಬರು ಇಷ್ಟಪಟ್ಟರೆ ಮನೇಲಿ ಒಪ್ತಾ ಇರಲ್ಲ, ಅಥವಾ ಮನೆ ಒಪ್ಪಿದ್ರೆ ಇವರಿಬ್ರು ಒಪ್ತಾ ಇರಲ್ಲ. ಈ ರೀತಿ ಏನಾದರೂ ಒಂದು ಸಮಸ್ಯೆಗಳಾಗ್ತಾ ಇರುತ್ತೆ. ಈಗ ನೋಡಿ, ಸಾಮಾನ್ಯವಾಗಿ ನೋಡಿರ್ತೀವಿ, ಹೆಣ್ಣಿಗೆ ಈಗ ಒಂದು ಗಂಡು ಯಾವುದೋ ಒಂದು ಗಂಡು ನೋಡ್ಕೊಂಬಿಟ್ಟಿರ್ತಾರೆ, ಓಕೆ, ಗಂಡನ್ನು ಕೂಡ ಹೆಣ್ಣು ಇಬ್ಬರು ಒಪ್ಕೊಂಡ್ಬಿಡ್ತಾರೆ. ಆದರೆ ಯಾವುದೋ ಒಂದು ಸಮಸ್ಯೆನೋ ಅಥವಾ ಅವ್ರ ಮನೆ ಕಡೆ ವಿಚಾರದಲ್ಲಿನೋ ಅಥವಾ ಯಾವುದೊಂದು ಮೂರನೇ ವ್ಯಕ್ತಿ ವಿಚಾರದಲ್ಲಿನೋ ಅದನ್ನು ಬೇಸರ ಒಂದು ಮಾಡ್ಕೊಂಡ್ಬಿಟ್ಟು ಬೇಡ ಅಂತ ಹೇಳ್ಬಿಡ್ತಾರೆ. ಮತ್ತು ಒಂದು ತಿಂಗಳು 2 ತಿಂಗಳಾದಮೇಲೆ ಮತ್ತೆ ಬೇಡ ಅಂತ ಹೇಳುವಂಥದ್ದು. ಈ ರೀತಿ ಎಲ್ಲ ತೊಂದರೆಗಳಾಗಿ ಏನಾಗುತ್ತೆ, ಮತ್ತು ಕೆಲವರಿಗೆ ಇಂಥದ್ದೇ ಹುಡುಗ ಬೇಕು, ಇಂಥದ್ದೇ ಹುಡುಗಿ ಬೇಕು ಅಂತ ಕೂಡ ತುಂಬ ಆಸೆಯಿಂದ ಇರ್ತಾರೆ. ಯಾಕಂದರೆ ಒಂದು ಮದುವೆ ಜೀವನ ಅನ್ನುವಂಥದ್ದು ತುಂಬ ಎಷ್ಟೋ ವರ್ಷಗಳ ಕಾಲ ಅವ್ರ ಜೊತೆ ನಾವು ಸಂಸಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ಕಾಲಮಾನದಲ್ಲಿ ಏನಾಗ್ಬಿಡುತ್ತೆ, ಒಂದು ಗಂಡಾಗಲಿ ಒಂದು ಹೆಣ್ಣಾಗಲಿ ತುಂಬ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ, ಒಂದು ಗುರಿಗಳನ್ನು ಇಟ್ಕೊಂಡಿರ್ತಾರೆ. ಕೆಲವರು ನೋಡಿ, ಈಗ ಮದುವೆ ಆದಮೇಲೆ ನಾವು ಆ ಥರ ಇರಬೇಕು, ಇವ್ರ ಥರ ಇರಬೇಕು ಅಂತ ಕೆಲವೊಂದು ಗುರಿ, ಒಂದು ನಿಯಮಗಳು, ಒಂದು ಇಷ್ಟಗಳು ಎಲ್ಲವನ್ನೂ ಕೂಡ ಕೆಲವೊಬ್ಬರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅವರಿಗೆ ತಕ್ಕಂತಹ ವಧು ಆಗಲಿ ವರ ಆಗಲಿ ಸಿಗ್ತಾ ಇರಲ್ಲ. ಸಿಕ್ಕರು ಏನೋ ಒಂದು ತೊಂದರೆ, ಒಂದು ತೊಂದರೆಗೆ ಇರುತ್ತೆ. ನೋಡಿ, ಸಾಮಾನ್ಯವಾಗಿ ನಾವು ಕೆಲವರು ಹೇಳ್ತಾರೆ, ಹಿರಿಯರು, ನೋಡಪ್ಪ, ಒಂದು ಬೇಕಂದ್ರೆ ಒಂದು ಕಳ್ಕೋಬೇಕು ಅಂತ ಇರುತ್ತೆ ಜೀವನದಲ್ಲಿ. ಯಾರೇ ಆಗಲಿ, ಯಾವುದೇ ವಿಚಾರ ಆಗಲಿ, ಮದುವೆ ವಿಚಾರದಲ್ಲಾಗಲಿ ಅಥವಾ ಬೇರೆ ಒಂದು ವ್ಯಾಪಾರ ಉದ್ಯೋಗ ವಿಚಾರದಲ್ಲಾಗಲಿ, ಸಂಸಾರದ ವಿಚಾರದಲ್ಲಾಗಲಿ, ಯಾವುದೇ ಆಗಲಿ ಒಂದು ಬೇಕಂದರೆ ಒಂದು ಕಳ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು, ಎಲ್ಲವೂ ಕೂಡ ನಾವು ಅಂದ್ಕೊಂಡಿಗಿರಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಕೆಲವೊಂದು ವಿಚಾರದಲ್ಲಿ, ಈ ಮದುವೆ ವಿಚಾರದಲ್ಲಿ ಅಂತ ಬಂದರೆ ನಮಗೆ ಅಡ್ಜಸ್ಟ್ಮೆಂಟ್ ಅನ್ನುವಂಥದ್ದು, ಹೊಂದಾಣಿಕೆ ಅನ್ನುವಂಥದ್ದು ತುಂಬ ಪ್ರಮುಖ ಆಗುತ್ತೆ, ತುಂಬ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಯಾಕಂದರೆ ಕೆಲವೊಂದು ವಿಚಾರದಲ್ಲಿ ನೋಡಿ, ನಾವು ಅಂದ್ಕೊಂಡಂಗೆ ಇರಲ್ಲ, ನಾವು ಅದನ್ನು ನಮಗೆ ತಕ್ಕಂಗೆ ಅದನ್ನು ನಾವು ಪರಿವರ್ತನೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನಾವು ಯಾವಾಗ ಗಟ್ಟಿ ಮನಸ್ಸಿನಿಂದ ನಾವು ಕೆಲವೊಂದು ನಿರ್ಧಾರಗಳನ್ನು ಮಾಡ್ಕೊಳ್ತೀವಿ, ಮುಂದೆ ಅದು ನಮಗೆ ಅನುಕೂಲ ಆಗುತ್ತೆ, ಆಲೋಚನೆಗೆ ತಕ್ಕಂತಹ ಪ್ರತಿಫಲಗಳು ಕೂಡ ದೊರಕ್ತಾ ಇರುತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರದಲ್ಲಿ ಗಟ್ಟಿ ನಿರ್ಧಾರ ಮಾಡಬೇಕಾಗುತ್ತೆ ಮದುವೆ ವಿಚಾರದಲ್ಲಿ. ಹಾಗಾಗಿ ಕೆಲವೊಂದು ಗುರುಗಳ ಏನಾದರೂ ಪರಿಹಾರಗಳಿದ್ದರೆ ಹೇಳಿ. ತುಂಬ ದಿವಸದಿಂದ ಮದುವೆ ವಿಳಂಬ ಆಗ್ತಾ ಇದೆ, ಸುಮ್ಮನೆ ಏನೋ ಒಂದು ಅರೇಂಜ್ ಆಗಿರುತ್ತೆ, ಮತ್ತು ಅದು ನಿಂತು ಹೋಗ್ತಾ ಇರುತ್ತೆ, ಈ ಥರ ಎಲ್ಲ ತೊಂದರೆ ಅನುಭವಿಸ್ತಾ ಇರುತ್ತೆ. ಆಮೇಲೆ ಗಂಡಿಗೆ ಹೆಣ್ಣಿಗೂ ಇಷ್ಟ ಆಗ್ತಾ ಇರಲ್ಲ, ಅಥವಾ ಏನೋ ಯಾವುದಾದ್ರೂ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ ಅಂದಾಗ ನೋಡಿ, ಕೆಲವೊಂದು ಈ ರಾಶಿಗಳವರು ಏನು ಮಾಡ್ಕೋಬೇಕು ಅಂತ ಸರಳ ಪರಿಹಾರಗಳು ಅಂತ ಹೇಳ್ತೀನಿ ನಾನು ಇವಾಗ. ನೋಡಿ, ಯಾರಾದರೂ ಈಗ ಮೇಷ ಮತ್ತು ವೃಶ್ಚಿಕ ರಾಶಿಯವರು ಇದ್ದಾಗ ಅವ್ರು ಏನು ಮಾಡ್ಕೋಬೇಕು ನೋಡಿ, ಕುಜದ ಜಪ ಮಾಡಬೇಕು ಅಂತ ಹೇಳುತ್ತೆ. ಕುಜ ಅಂದರೆ ಮಂಗಳ ಗ್ರಹವನ್ನು ವಿಶೇಷವಾಗಿ ಜಪವನ್ನು ಮಾಡ್ಕೊಳ್ಳಿ, ಕೆಂಪು ವಸ್ತ್ರವನ್ನು ದಾನ ಮಾಡಬೇಕು ಅಂತ ಕೂಡ ಹೇಳುವಂಥದ್ದು. ಹಾಗೆ ತೊಗರಿ ಕಾಳನ್ನು ಈ ಒಂದು ಕುಜನಿಗೆ ನಾವು ಹೇಳ್ತೀವಿ. ತೊಗರಿ ಕಾಳನ್ನು ಕೂಡ, ತೊಗರಿ ತೊಗರಿ ಕಾಳನ್ನು ಇವರು ವಿಶೇಷವಾಗಿ ದಾನಗಳನ್ನು ಮಾಡ್ಕೊಳ್ಬೇಕು. ಇನ್ನು ಈ ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನಗಳು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಯಾರಿಗೆ ಈ ಮೇಷ ಮತ್ತು ವೃಷಭ ರಾಶಿಯವರು ಏನು ಮಾಡಬೇಕು, ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲೆಲ್ಲಿದ್ದಾರೆ ನೋಡಿ, ಕೆಲವೊಂದು ನೋಡಿ ಆಲಯ ಒಂದು ದರ್ಶನ ಭಾಗ್ಯದಿಂದ ಎಷ್ಟೋ ನಮಗೆ ಏನು ಹೋಮ ಹವನಗಳೇ ಬೇಕಾಗಿಲ್ಲ. ಸಾಮಾನ್ಯ ಹೇಳ್ಬೋದು, ಆ ಹೋಮ ಮಾಡಿಸಿ ಈ ಹೋಮ ಅದೆಲ್ಲ ಬೇರೆ. ಆದರೆ ಒಂದು ಕ್ಷೇತ್ರ ದರ್ಶನ, ಅದರ ಕ್ಷೇತ್ರ ಒಂದು ಆ ದರ್ಶನದಿಂದ, ಅವರ ಮಹತ್ಮೆಯಿಂದ, ಕ್ಷೇತ್ರದ ಫಲದಿಂದ ಕೆಲವೊಂದು ನಮಗೆ ಏನೇ ದೋಷಗಳಿದ್ರೂ ಕೂಡ ಅದು ಹೋಗ್ಬಿಡುತ್ತೆ, ಅಲ್ಲಿಂದ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ಈ ವೃಷಭ ಮತ್ತು ಮೇಷ ಲಗ್ನದವರು ರಾಶಿಯವರು ವಿಶೇಷವಾಗಿ
ಈ ಸುಬ್ರಹ್ಮಣ್ಯ ಆರಾಧನೆಗಳು ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯ ದೇವಸ್ಥಾನಗಳು ಹೋಗಲಿ, ನಿಮಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ವೃಷಭ ಹಾಗೂ ತುಲಾ ರಾಶಿಯವರು ಏನು ಮಾಡಬೇಕು ನೋಡಿ, ಶುಕ್ರಗ್ರಹನ ಆರಾಧನೆ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ. ಶುಕ್ರಗ್ರಹನ ವಿಶೇಷವಾಗಿ ಜಪಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಶುಕ್ರಗ್ರಹ ಜಾತಕದಲ್ಲಿ ಏನಾದರೂ ಕೆಟ್ಟಿದ್ರು ಕೂಡ ತುಂಬ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಈ ವೃಷಭ ಮತ್ತು ತುಲಾ ರಾಶಿಯವರು ಏನು ಮಾಡಬೇಕು, ಲಕ್ಷ್ಮೀನಾರಾಯಣನನ್ನು ಪೂಜೆ ಮಾಡಬೇಕು ಅಂತ. ಲಕ್ಷ್ಮೀನಾರಾಯಣ ಯಾರು, ಈಗ ನೋಡಿ ಶ್ರೀದೇವಿ ಭೂದೇವಿ ಸಮೇತ ವೆಂಕಟೇಶ್ವರ ದೇವಸ್ಥಾನನೋ ಅಥವಾ ಕೆಲವೊಂದು ವಿಷ್ಣು ದೇವಾಲಯಗಳಲ್ಲಿ ನೀವು ಪೂಜಾರಿಗಳನ್ನು ಮಾಡ್ಕೊಳ್ಳಿ, ದೇವಸ್ಥಾನಗಳ ದರ್ಶನವನ್ನು ಮಾಡಿ, ನಿಮಗೆ ಅನುಕೂಲ ಆಗುತ್ತೆ. ಲಕ್ಷ್ಮೀನಾರಾಯಣ ದೇವಸ್ಥಾನ ಎಲ್ಲರಿದ್ರು ಈಗ ಕೆಲವೊಂದು ಸತ್ಯನಾರಾಯಣ ವ್ರತಗಳು ಮಾಡುವಂಥದ್ದು, ಅಥವಾ ಈ ರಾಮರು ನೋಡಿ ಲಕ್ಷ್ಮೀನಾರಾಯಣ ಸ್ವರೂಪನೇ, ಸೀತಾಮಾತೆ ಮತ್ತು ರಾಮದೇವರು ಕೂಡ ಈ ಲಕ್ಷ್ಮೀನಾರಾಯಣ ಸ್ವರೂಪನೇ ಅಂತ ಕೂಡ ಹೇಳ್ತೀವಿ. ಅಥವಾ ಈ ಕೃಷ್ಣ ಮತ್ತು ಈ ಕೃಷ್ಣನ ದೇವಸ್ಥಾನಗಳು ಎಲ್ಲಿರುತ್ತೆ ಅಲ್ಲಿಯೂ ಕೂಡ ನೀವು ಹೋಗಿ ಅನುಕೂಲ ಮಾಡ್ಕೋಬೋದು, ದರ್ಶನಗಳನ್ನು ಮಾಡ್ಕೊಳ್ಳಿ, ದರ್ಶನ ಭಾಗ್ಯದಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ಮಿಥುನ ಹಾಗೂ ಕನ್ಯಾ ರಾಶಿಯವ್ರಿಗೆ ಏನು ಮಾಡಬೇಕು ನೋಡಿ, ಬುಧ ಮಂತ್ರ ಜಪ ಮಾಡಬೇಕು ಅಂತ ಹೇಳುತ್ತೆ. ನೋಡಿ ವಿಶೇಷವಾಗಿ ಇವರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂತ. ನೋಡಿ ಸಾಮಾನ್ಯವಾಗಿ ಇವಾಗೆಲ್ಲ ಎಲ್ಲ ಕಡೆನೂ ಕೂಡ ಈ ವಿಷ್ಣು ಸಹಸ್ರನಾಮ ನಿಮಗೆ ಸಿಗುತ್ತೆ. ಮತ್ತು ಇವಾಗೆಲ್ಲ ನೋಡಿ ಈಗ ಯೂಟ್ಯೂಬ್ಗಳಲ್ಲಿ ಕೂಡ ಈ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಿರುವಂತಹ ವಿಡಿಯೋಸ್ ನಿಮಗೆ ಸಿಗುತ್ತೆ, ಅದನ್ನು ಕೇಳ್ತಾ ಇರಬೇಕು. ಕೆಲವೊಂದು ಸಂಜೆ ಟೈಮಲ್ಲಿ ಕೆಲವೊಂದು ವಿಷ್ಣು ಸಹಸ್ರನಾಮ ಕೇಳುವುದರಿಂದ ನಿಮ್ಗೇನೇ ದೋಷಗಳಿದ್ರು ಕೂಡ ಪರಿಹಾರ ಆಗಿ ಮನಸ್ಸಿಗೆ ಕೂಡ ನೆಮ್ಮದಿ ಸಿಗುತ್ತೆ. ನೀವು ಅಂದ್ಕೊಂಡ ಕೆಲಸ ಕಾರ್ಯಗಳು ಕೂಡ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಆವಾಗ ನಿಮಗೆ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಕೆಲವು ನೋಡಿ ಓದ್ಬಿಡ್ಬೋದು. ವಿಷ್ಣು ಸಹಸ್ರನಾಮ ಅನ್ನುವಂಥದ್ದು ನಾವು ಕೇಳ್ತಾ ಇದ್ರೂ ಕೂಡ ಅದು ಬರುತ್ತೆ. ಇಲ್ಲಾಂದರೆ ಯಾರಾದರೂ ಒಂದು ಗುರುಗಳ ಅಥವಾ ಈಗ ಕೆಲವೊಂದು ಎಲ್ಲ ದೇವಸ್ಥಾನಗಳು ಕೂಡ ಈ ಆಗಮಿಕರು ಅರ್ಚಕರು ಇದ್ದೇ ಇರ್ತಾರೆ. ಒಂದು ಸ್ವಲ್ಪ ದಿನ ಹೋಗಿ ಅವ್ರ ಹತ್ರ ಅಭ್ಯಾಸಗಳನ್ನು ಮಾಡ್ಕೊಂಡಾಗ ನಮಗೆ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಯಾವಾಗ ಪಾರಾಯಣ ಮಾಡ್ತಾ ಇರ್ತೀವಿ, ಒಂದು ಮದುವೆ ವಿಚಾರನೆ ಅಂತಲ್ಲ, ವ್ಯಾಪಾರದಲ್ಲಿ ಕೂಡ ಮತ್ತು ಈ ಆರೋಗ್ಯ ದೃಷ್ಟಿಯಿಂದನೂ ಕೂಡ, ಮನೆಯಲ್ಲಿ ಯಾರಿಗೋ ಆರೋಗ್ಯ ಸಮಸ್ಯೆ ತುಂಬ ಬಳಲ್ತಾ ಇದ್ರು ಅಂತ ನೋಡಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ನೀವು ಅವ್ರ ಸಂಕಲ್ಪ ಮಾಡಿ, ಅನುಕೂಲ ಆಗುತ್ತೆ, ವಿಶೇಷವಾಗಿ ನಮಗೆ ಫಲ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಧನುರಾಶಿ ಮತ್ತು ಮೀನರಾಶಿಯವರಿಗೆ ಗುರುಮಂತ್ರ ಜಪ ಮಾಡಬೇಕು, ರಾಘವೇಂದ್ರ ಸ್ವಾಮಿಯವರ ದರ್ಶನ ಮಾಡಬೇಕು ಅಂತ. ನೋಡಿ ಇವತ್ತು ಇದು ವಿಶೇಷ, ತುಂಬ ವಿಶೇಷವಾಗಿರುವಂತಹ ಈ ಗುರುವಾರಗಳು ಗುರು ರಾಘವೇಂದ್ರ ದರ್ಶನಗಳು ಮಾಡ್ಕೊಳ್ಬೇಕು, ಗುರುಮಂತ್ರವನ್ನು ಜಪ ಮಾಡಬೇಕಾಗುತ್ತೆ. ನೋಡಿ ವಿಶೇಷವಾಗಿ ನಾವು ಈಗ ಬಂಗಾರದ ಬಣ್ಣ ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನು ನಾವು ವಿಶೇಷವಾಗಿ ದಾನಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ. ಅಥವಾ ನೋಡಿ ಈ ಧನುರಾಶಿಯವರಾಗಲಿ ಮತ್ತು ಈ ಮೀನರಾಶಿಯವ್ರಿಗೆ ಈ ಸಾಯಿಬಾಬಾ ದೇವಸ್ಥಾನಕ್ಕೆ ಕೂಡ ಹೋಗೋದು ತುಂಬ ಅನುಕೂಲ ಆಗುತ್ತೆ. ಕೆಲವು ನೋಡಿ ತುಂಬ ಇಷ್ಟಪಡ್ತಾರೆ ಸಾಯಿಬಾಬಾ ದೇವರು ಅಂತಂದರೆ, ಅವ್ರಿಗೆಲ್ಲ ಅವ್ರು ಅನುಭವಿಸಿರ್ತಾರೆ, ಆ ಗುರುಗಳ ಅನುಗ್ರಹ ಅವ್ರಿಗೆ ಆದಾಗ ಅವರು ಅನುಭವಿಸಿಬಿಟ್ಟಿರ್ತಾರೆ. ಏನೇ ತೊಂದರೆಗಳು, ಕಷ್ಟಗಳು, ಕಾರ್ಪಣ್ಯಗಳು ಎಲ್ಲವೂ ಕೂಡ ನಮಗೆ ದೂರ ಮಾಡುವಂತಹ ದೇವರುಗಳೆಲ್ಲ ಆಗಿರ್ತಾರೆ. ಹಾಗಾಗಿ ಯಾವಾಗ ಈ ಗುರುಗಳನ್ನು ನಾವು ನಂಬ್ತೀವಿ ನೋಡಿ, ಯಾವಾಗಲೂ ಹೇಳ್ತಾ ಇರ್ತೀವಿ ನಾವು ಮುಂದೆ ಗುರು ಇರಬೇಕು, ಹಿಂದೆ ನಮಗೆ ಗುರು ಇರಬೇಕು ಅಂತ. ಹಾಗಾಗಿ ಈ ಗುರುಗಳನ್ನು ಯಾವಾಗ ನಾವು ಅನುಸರಿಸ್ತೀವಿ, ಅವರ ಮಾರ್ಗದರ್ಶನ ಪಡ್ಕೊಳ್ತೀವಿ, ನಾವು ಅಂದ್ಕೊಂಡ ಕೆಲಸಗಳೆಲ್ಲವೂ ಕೂಡ ನಮಗೆ ದಿಗ್ವಿಜಯ ಆಗುತ್ತೆ, ಫಲ ಕೊಡುತ್ತೆ ಅಂತ. ಇನ್ನು ಈ ಕಟಕ ಹಾಗೂ ಸಿಂಹರಾಶಿಯವರು ಏನಾದರೂ ಮದುವೆಯಲ್ಲಿ ವಿಳಂಬ ಆಗ್ತಾ ಇದ್ದರೆ ನೋಡಿ ನೋಡ್ಕೋಬೇಕು. ಕಟಕ ಮತ್ತು ಸಿಂಹರಾಶಿಯವರು ತುಂಬ, ಈ ಸಿಂಹರಾಶಿಯವರಿಗೆ ತುಂಬ ಬಳಲ್ತಾ ಇರ್ತಾರೆ, ನಾವು ನೋಡ್ತಾ ಇರ್ತೀವಿ. ಯಾಕಂದರೆ ನಾವು ಯಾವಾಗಲೂ ಹೇಳ್ತೀವಿ ಸಿಂಹರಾಶಿಯವರು ಸ್ವಲ್ಪ ಧೈರ್ಯ ಸ್ವಭಾವದವರು, ಧೈರ್ಯ ಹೆಚ್ಚಾಗಿರುವಂಥವ್ರು. ಇವ್ರಿಗೇನಾದರೂ ಮದುವೆಯಲ್ಲಿ, ಯಾಕಂದರೆ ಇವರು ಸಣ್ಣ ಪುಟ್ಟ ತಪ್ಪಾದರೂ ಒಪ್ಪದೇ ಇಲ್ಲ ಇವರು. ಯಾಕೆಂದರೆ ಸಿಂಹರಾಶಿಯವರು ನಾವು ತುಂಬ ಜನ ನೋಡಿದ್ದೀವಿ, ಏನಾಗ್ಬಿಡುತ್ತೆ ಯಾವುದೋ ಒಂದು ಸಣ್ಣ ಎಲ್ಲ ಚೆನ್ನಾಗಿದ್ದು, ಕೆಲವ್ರು ಹೇಳ್ತಾರೆ ನೋಡಿ ಒಂದು ಚುಕ್ಕಿನೇ ಅಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಯಾವುದೋ ಒಂದು ಚಿಕ್ಕ ಒಂದು ಕಪ್ಪು ಮಾರ್ಗ, ಒಂದು ಬ್ಲಾಕ್ ಮಾರ್ಕಿಂದ ಏನಾಗ್ಬಿಡುತ್ತೆ ಇವ್ರಿಗೆ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಎಲ್ಲವನ್ನೂ ಕೂಡ ಜೀವನನೇ ಇಷ್ಟೇ ಅನ್ಕೊಂಡ್ಬಿಡ್ತಾರೆ, ಯಾರು ಏನು ಹೇಳಿದ್ರು ಕೂಡ ಕೇಳ್ತಾ ಇರಲ್ಲ. ಇವರು ಏನು ಮಾಡ್ಕೋಬೇಕು, ವಿಶೇಷವಾಗಿ ದುರ್ಗಾ ದೀಪ ನಮಸ್ಕಾರ ಮಾಡಿಸ್ಬೇಕು, ದುರ್ಗಾದೇವಿ ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ. ಇನ್ನು ವಿಶೇಷವಾಗಿ ಅವಶ್ಯಕವಾಗಿ ಇವರು ಚಂದ್ರ ಜಪ ಮಾಡಬೇಕು ಅಂತ. ನೋಡಿ ಚಂದ್ರನನ್ನು ನಾವು ಮನಸ್ಕಾರಕ ಅಂತ ಹೇಳ್ತೀವಿ. ನೋಡಿ ವಿಶೇಷವಾಗಿ ಯಾಕಂದರೆ ಇವರು ತುಂಬ ಧೈರ್ಯ ಸ್ವಭಾವರಾದರೂ ಕೂಡ ಮನಸ್ಸಲ್ಲಿ ಇವರು ವಿಶೇಷವಾಗಿ ತುಂಬ ಮೃದು ಸ್ವಭಾವದರಾಗಿರ್ತಾರೆ. ಹಾಗಾಗಿ ಚಂದ್ರನನ್ನು ಆಕ್ಟಿವ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಆದಿತ್ಯ ಹೃದಯ ಪಾರಾಯಣ ನೋಡಿ, ವಿಷ್ಣು ಸಹಸ್ರನಾಮದ ರೀತಿ ಆದಿತ್ಯ ಹೃದಯ ಕೂಡ ಒಂದು ಪಾರಾಯಣ ಮಾಡಿಕೊಂಡಾಗ ಆ ಒಂದು ಸ್ತೋತ್ರವನ್ನು ನಿತ್ಯವೂ ಮಾಡ್ಕೊಳ್ಳಿ ಅಂತಂದ್ರೆ, ಅಥವಾ ಆಗಿಲ್ವಾ ಎವರಿ ಸಂಡೇ ಅಂದರೆ ವಿಶೇಷವಾಗಿ ಭಾನುವಾರಗಳಲ್ಲಿ ಸಾಯಂಕಾಲದಲ್ಲಾಗಲಿ ಅಥವಾ ಪ್ರಾತಃ ಕಾಲದಲ್ಲಿ ಈ ಒಂದು ವಿಶೇಷವಾಗಿರುವಂಥ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿಕೊಳ್ಬೇಕು. ಹಾಗೆ ಗೋಧಿಯನ್ನು ದಾನ ಮಾಡುವುದರಿಂದ ಅನೇಕ ಫಲಗಳು ಸಿಗುತ್ತೆ ಅಂತ ಕೂಡ ಹೇಳ್ಬೋದು. ಕೆಂಪು ವಸ್ತ್ರ ದಾನವನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಮದುವೆ ವಿಚಾರದಲ್ಲಿ ಏನಾದರೂ ತೊಂದರೆಗಳು ಅನುಭವಿಸ್ತಾ ಇದ್ರು ಕೂಡ ಅನುಕೂಲ ಆಗುವಂಥದ್ದು ಸಿಂಹರಾಶಿಯವರೆಗೂ. ಹಾಗೆ ಈ ದುರ್ಗಾ ದೇವತೆಗಳು, ಶಕ್ತಿ ದೇವತೆಗಳು, ಅಥವಾ ಈ ಹಳ್ಳಿಗಳಲ್ಲಿ ವಿಶೇಷವಾಗಿ ಗ್ರಾಮ ದೇವತೆ ಅಂತ ಇರುತ್ತೆ, ಶಕ್ತಿ ದೇವತೆನೇ ಗ್ರಾಮ ದೇವತೆ. ಈ ಒಂದು ದೇವತೆಗಳನ್ನು ವಿಶೇಷವಾಗಿ ನೀವು ಆರಾಧನೆ ಮಾಡ್ಕೊಳ್ಳಿ, ಹೋಗ್ತಾ ಇರಿ, ಪ್ರಸಾದವನ್ನು ತೆಗೆದುಕೊಳ್ಳಿ, ಅನುಕೂಲ ಆಗುತ್ತೆ. ಅರ್ಚನಾದಿಗಳನ್ನು ಮಾಡಿಸ್ತಾ ಇರಿ, ಕುಂಕುಮವನ್ನು ಹಣೆಗೆ ಧರಿಸಿ, ನಿಮಗೆ ಶೀಘ್ರವಾಗಿ ಮದುವೆ ಆಗುತ್ತೆ ಅಂತ ಕೂಡ ಹೇಳ್ಬೋದು.
ಹೇಳ್ಬಹುದು. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ಇನ್ನು ವೀಕ್ಷಕರೇ, ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಬೆಂಗಳೂರಿನ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.